ವಿಠಲ ವಿಠಲ ಪಾಂಡುರಂಗ ವಿಠಲ ಜೀವಕ್ಕೆ ಜೀವ ತಂದವಳೆ. ಓ ಮೈ ಡಿಯರ್ ಗುಬಿ ಮರಿ, ಏನಿವತ್ತು ಇಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇದ್ರ? ಓ ಹೊಸ ನೈಟಿನ? ಅಭಿ ನಂಗೆ ತುಂಬಾ ಸ್ಟ್ರೈನ್ ಆಗಿದೆ, ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ. ಅಲ್ಲ ಕಣ್ರಿ, ನಿಮ್ಮನ್ನ ಮದುವೆ ಆದಾಗಿಂದ ನಾನು ಡಿಸ್ಟರ್ಬ್ ಆಗ್ಬಿಟ್ಟಿದ್ದೀನಿ. ನನ್ನ ಡಿಸ್ಟರ್ಬ್ ಬಗ್ಗೆ ತಮಗೆ ಸ್ವಲ್ಪನೂ ಕಾಳಜಿ ಇಲ್ವೇ? ಅಭಿ ಇದನ್ನೆಲ್ಲ ಮಾತಾಡ್ಕೊಂಡು ಕೂತ್ಕೊಳ್ಳಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ನೋಡಿ ನಿಮ್ ಥಿಂಗ್ಸ್ ರೆಡಿ ಆಗಿದೆ, ಪ್ಲೀಸ್ ಟೇಕ್ ಇಟ್ ಅಂಡ್ ಗೋ ಔಟ್. ಅಲ್ಲ ಇವ್ ನಮ್ಮ ಬೆಡ್ರೂಮ್ ಅಲ್ಲಿ ಬರೋದಕ್ಕೆ ಅದೆಷ್ಟು ಧೈರ್ಯ ಅಂತ. ಯಾರು? ಗುಡ್ ನೈಟ್, ಗುಡ್ ನೈಟ್. ಸಾಕು ಸುಮ್ನೆರಲ್ಲೇ. ಈಗ ಬಂದ್ ನನ್ ಮುಂದೆ ಹೇಳೋ ಬದಲು ಹೋಗಿ ನೀನ್ ಹೆಂಡತಿ ಮುಂದೆ ಆದ್ರೂ ಹತ್ತಿದ್ರೆ ಅವ್ರು ಸ್ವಲ್ಪ ಕರುಣೆ ಆದ್ರೂ ಬಂದಿರೋದು. ಟೋಲ್ ಗೇಟ್ ನನ್ ಮುಂದೆ ಹೋಗಿ ನಮ್ಮ ಹತ್ರ ದುಡ್ಡಿಲ್ಲಪ್ಪ ಅಂದ್ರೆ ಆಯ್ತ್ರಪ್ಪ ಇವತ್ತೊಂದ್ ದಿವಸ ಹೋಗ್ಬಿಟ್ಪಾ ಅಂತ ಬಿಡ್ತಾನೇನೋ. ಬೆಳ್ಳುಳ್ಳಿ, ಈಗ ಇದಕ್ಕೆ ಏನಾದ್ರೂ ಒಂದು ಐಡಿಯಾ ಇದ್ರು ಕೊಡು. ಲೇ, ನಿನ್ ಕಾಲ್ ಲೇಟ್ ಆಗಿದ್ದು ನಿನ್ ಹೆಂಡತಿಯಿಂದ ತಾನೆ? ಲೇ, ಏನ ಹಿಂಗ್ ಕೇಳ್ತಾ ಇದೀಯಾ? ನಾನು ಹೆಂಡ್ತಿನೇ ಕೆಳಗಡೆ ತಳ್ಳಿದ್ದು, ನಾನು ಬಿದ್ದೆ. ನಮ್ಮ ದೇವ್ರು ಕೊಟ್ಟ ತಂಗಿ ಬಂದು ಔಷಧಿ ಹಚ್ತು, ಮನೆ ಮಂದಿ ಎಲ್ಲ ನಿಂತು ನೋಡಿದ್ದಾರೆ, ಬೇಕಾದ ಸಾಕ್ಷಿ ಇದಾವ. ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಳ್ಳೋ. ಕಾಲ್ ನೋವು ಜಾಸ್ತಿ ಆಗಿದೆ ಅಂತ ಹೇಳಿ ನಾಟಕ ಶುರು ಮಾಡೋ. ಗಂಡನ ಹಕ್ಕು ಆಯೋಗದಿಂದ ಬಂದಿದ್ದಾರೆ. ವಾಟ್ ಯು ಮೀನ್? ಹ್ಯೂಮನ್ ರೈಟ್ಸ್ ಅಂತಾರಲ್ರಿ, ಹಾಗೆ ಇದು ಹಸ್ಬೆಂಡ್ ರೈಟ್ಸ್ ಕಮಿಷನ್. ಪಾಂಡುರಂಗ ಅವ್ರಿಗೆ ನೀವು ನಿಜವಾದ ಹೆಂಡತಿ ತಾನೆ? ಶೋರ್ ಲಾಕರು? ಅಯ್ಯೋ ಸುಮ್ಮನೆ ಜನರಲ್ ನಾಲೆಡ್ಜ್ ಕೇಳ್ದೆ. ಅಲ್ಲ ರೀ, ಪಾಂಡುರಂಗ ಅವರು ನಿಮ್ ಬೆಡ್ರೂಮ್ ಬಂದ್ರೆ ನೀವು ಅವ್ರನ್ನ ಆಚೆ ದಬ್ಬಿದಿರಲ್ಲ, ಅವರು ಕಾಲ್ ಮುರ್ಕೊಂಡಿದ್ದಾರೆ. ಆಗ ನಂಗೆ ಆಂಗ್ರಿ ಬಂದಿತ್ತು, ಅದಕ್ಕೆ ನಾನು ಹಾಗೆ ಮಾಡ್ದೆ. ನಿಮ್ಗೆ ಕೋಪ ಬಂದ್ಬಿಟ್ರೆ ನೀವ್ ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡಿದ್ದೀರಿ. ಗಂಡ ಆದನು ಹೆಂಡತಿ ರೂಮಿಗೆ ಬರ್ದೆ ಇನ್ನೆಲ್ಲ ಹೋಗಕ್ ಸಾಧ್ಯ? ಗಂಡ ಹೆಂಡತಿ ವಿಷಯ, ಅದನ್ನ ನಾವು ಪರಸ್ಪರ ಕೂತು ಬಗೆಹರಿಸ್ಕೋತೀವಿ. ನಮ್ಗೆ ಯಾವ ಆಯೋಗನೂ ಬೇಕಾಗಿಲ್ಲ. ಅದೆಲ್ಲ ಸಾಧ್ಯ ಇಲ್ಲ ರೀ. ನೀವು ಸಾರ್ವಜನಿಕವಾಗಿ ಕ್ಷಮಾಪಣೆ ಕೇಳಲೇಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ? ಒಂದೇ ಒಂದು SMS ಇಮೇಲ್ ಕಳಿಸಿದ್ರೆ ಸಾಕು, ಸಾವಿರಾರು ಜನ ಮೆಂಬರ್ಗಳು ಮನೆ ಮುಂದೆ ಬಂದು ಘೇರಾವ್ ಮಾಡ್ತಾರೆ. ನಿಮ್ ಕೈಲಾಗೋದನ್ನ ನೀವ್ ಮಾಡಿ, ನನ್ ಕೈಲಾಗೋದನ್ನ ನಾನ್ ಮಾಡ್ತೀನಿ. ನಿಮ್ ಕೈಯಲ್ಲಿ ಏನ್ರಿ ಮಾಡಕ್ಕಾಗತ್ತೆ? ನಾನ್ ಮಾತಾಡಲ್ಲ, ನಮ್ ಲಾಯರ್ ಶರ್ಮಿಳಾ ಮಾತಾಡ್ತಾರೆ. ನೀನು ನಿನ್ ಗಂಡನ್ನ ತಳ್ಳಿಲ್ಲ. ಇಲ್ಲ ಶರ್ಮಿಳಾ, ನಾನೇ ಅಭಿನ ತಳ್ಳಿದ್ದು. ಸರಿ ಬಿಡು, ನೀನ್ ಅವ್ರನ್ನ ಮೆತ್ತಗ್ ತಳ್ದೆ. ಅವರು ಬೇಕು ಬೇಕು ಅಂತ ಹೋಗಿ ಜೋರಾಗಿ ಬಿದ್ರು. ಅದಕ್ಕೆಲ್ಲ ನೀನು ಸಾರಿ ಕೇಳೋ ಅಗತ್ಯ ಇಲ್ವೇ ಇಲ್ಲ. ಆದ್ರೆ ಹಸ್ಬೆಂಡ್ ರೈಟ್ಸ್ ಕಮಿಷನ್ ಅವರು ಅದನ್ನೆಲ್ಲ ನಾನ್ ನೋಡ್ಕೋತೀನಿ. ಹೌದು, ನಿನ್ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? only 1 year, that's it. ವೆರಿ ಗುಡ್. ಹಾಗಿದ್ರೆ ನಮ್ ಕಾನೂನು ಇನ್ನೂ ಸ್ಟ್ರಾಂಗ್ ಆಗಿರುತ್ತೆ. ಯಾವ ಕಾನೂನು? ಅದೇ ವರದಕ್ಷಿಣೆ ಕೇಸ್ ಕಾನೂನು. ಪಾಂಡುರಂಗನ ವಿಚಾರಣೆಯಾಗಲಿ. ಪಾಂಡುರಂಗ ಪಾಂಡುರಂಗ ಪಾಂಡುರಂಗ. ಮಿಸ್ಟರ್ ಪಾಂಡುರಂಗ, ಜಾಜಿ ಅವ್ರು ನಿಮ್ಗೆ ಏನಾಗ್ಬೇಕು? ಅದು ಏನೇನೋ ಆಗ್ಬೇಕು ಕಣ್ರೆ. ಆಕೆನ ಹೊಡಿತೀರಿ ಬಡಿತೀರಿ, ಅದಕ್ಕೆ ಆಕೆ ಕೈ ಮೇಲೆ ಬಾಸುಂಡೆಗಳು ಎದ್ದಿವೆ. ಹೆಂಡತಿ ಹಾಕಿದ ಗೆರೆನೇ ದಾಟದೆ ಇರೋ ಮಗ ನಾನು. ಅಂತದ್ರಲ್ಲಿ ಹೆಂಡತಿಗೆ ಬರೆ ಹಾಕ್ತೀನಿ ಅಂತ. ನಿಜ ಹೇಳ್ಬೇಕು ಅಂದ್ರೆ ನನ್ನ ಹೆಂಡತಿನೇ ನನ್ನನ್ನು ತಳಿದು ನನ್ನ ಕಾಲಿಗೆ ಏಟಾಗಿ ಊಣ ಆಗ. ನಾನು ಏನ್ ಹೇಳಬೇಕು ಅಂತ ಇದ್ದೀನಿ ಅಂದ್ರೆ, ಗುಂಡಣ್ಣವ್ರೆ ಸೆಂಟಿಮೆಂಟ್ಸ್ ನ ಸೈಡ್ ಗಿಟ್ ಮಾತಾಡಿ. ಆಗಲ್ಲ ಇವರನಾರು ಆಗೋದಿಲ್ಲ. ಪಾಂಡುರಂಗ ಅವರು ಮಲಗೋ ಚಾಪೆ ದಿಂಬನ್ನ ನೋಡಿದ್ರೆ ನನ್ನ ಕರುಳು ಕಿತ್ಕೊಂಡ್ ಬರುತ್ತೆ ಇವರಾನ. ಅವರು ಬೆಡ್ರೂಮ್ ಬಾಗಿಲ್ಗೆ ನೋ ಅಡ್ಮಿಷನ್ ಬೋರ್ಡ್ ಹಾಕಿದ್ದಾರೆ ಇವರಾನ. ಅದು ಅವರವರ ಒಪ್ಪಂದ ಅಂತ ಕಾಣುತ್ತೆ. ಪಾಂಡುರಂಗ ಗಂಡುಗಳಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ ಇವರಾನರ್. ಈ ಜಾಜಿ ಜಂಬಲ್ದಿನಿ ಅವರು ದೂರದಿಂದನೇ ತಮ್ಮ ಸೌಂದರ್ಯ ಪ್ರದರ್ಶನವನ್ನ ಮಾಡಿ ಈ ಪಾಂಡುರಂಗನ ಬುಗುರಿ ತರ ಆಡಿಸ್ತಾ ಇದ್ದಾರೆ ಇವರಾನರ್. ಇದಕ್ಕೆ ಉದಾಹರಣೆ ನಾನು ಕೊಡ್ತೀನಿ ಇವರಾನರ್. ಒಂದು ನಿಮಿಷ. ನೋಡಿ ಇವರಾನ, ಇದು ಗೆರೆನ ಬರೆನ. ಬರೆ ಹಾಕಿದಾಗ ಈ ತರ ಡಿಸೈನ್ ಬರುತ್ತೆ ಇವರಾನ. ಜಾಜಿ ಜಂಬಲ್ದಿನಿ ಅವರೇ, ನಿಮ್ ಕೈನೂ ತೋರಿಸಿ ಪರವಾಗಿಲ್ಲ. ನೋಡಿ ಇವರಾನ. ಈ ಕೇಸ್ಗೆ ಬಂದು ವಿಟ್ಲಾನೆ ಐ ವಿಟ್ನೆಸ್. ಇವರಾನ, ಇದು ಸಿನಿಮಾ ಟಿಕೆಟ್. ಈ ಸಮಯದಲ್ಲಿ ಅವರಿಬ್ರು ಮನೇಲಿ ಇರ್ಲಿಲ್ಲ. 4:30 ಶೋಗೆ ಫಿಲಮ್ಗೆ ಹೋಗಿದ್ರು ಅನ್ನೋದಕ್ಕೆ ಇದು ದಾಖಲೆ ಆಗಿದೆ. ದಟ್ಸ್ ಆಲ್ ಇವರಾನ. ಗಂಡನಿಗೆ ಬೆಡ್ರೂಮ್ಗೆ ನೋ ಅಡ್ಮಿಷನ್ ಬೋರ್ಡ್ ಹಾಕುವಂತ ಹೆಂಡತಿ ಇದ್ರೆ ಆ ಸಂಸಾರ ಖಂಡಿತ ಉದ್ಧಾರ ಆಗಲ್ಲ. ಜಾಜಿಯವರು ಸುಳ್ಳು ಕಂಪ್ಲೇಂಟ್ ಕೊಟ್ಟು ಕೈ ಮೇಲೆ ಬಣ್ಣದಿಂದ ಗೆರೆ ಹಾಕೊಂಡಿರೋದು ರುಜುವಾತಾಗಿದೆ. ಅನಗತ್ಯವಾಗಿದ್ದ ಇಂಥ ಕಿತ್ತಾಟಕ್ಕೆ ಕೋರ್ಟು ಮೆಟ್ಟಿಲು ಏರಿರೋದು ಸಮರ್ಥನೀಯವಲ್ಲ. ಆದ್ದರಿಂದ ಪಾಂಡುರಂಗ ಮತ್ತು ಜಾಜಿ ಅವರಿಗೆ ತಲಾ 20,000 ರೂಪಾಯಿ ಜುಲ್ಮಾನೆಯನ್ನ ವಿಧಿಸಲಾಗಿದೆ. ಯುವರ್ ಆನರ್, 20,000 ರೂಪಾಯಿ ಜುಲ್ಮಾನೆ ನನಗೂ ವಿಧಿಸಿದ್ದೀರಾ? ಹೌದು. ಹಾಗಾದ್ರೆ ಈ 20,000 ರೂಪಾಯಿ ಜುಲ್ಮಾನೆನ ನನ್ನ ಹಬಿ ಕೊಡ್ತಾರೆ. ವಿಠಲ ವಿಠಲ ಪಾಂಡುರಂಗ ವಿಠಲ